ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನಾದ ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ. ಯೇಸು ಕ್ರಿಸ್ತನು ಅದ್ಭುತ ಸ್ವರೂಪನೂ ಆಗಿದ್ದಾನೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಅದ್ಭುತ ಸ್ವರೂಪನೂ ಆಗಿದ್ದಾರೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಅದ್ಭುತ ಸ್ವರೂಪನು. ಹಲ್ಲೆಲೂಯ. ಜೀಸಸ್ ಅದ್ಭುತ ಸ್ವರೂಪನಾಗಿದ್ದಾನೆ. ಹಲ್ಲೆಲೂಯ. ನಂಬಿದ ಮಕ್ಕಳನ್ನು ದೇವರು ಯಾವತ್ತೂ ಕೈ ಬಿಡುವುದನ್ನು ಅಲ್ಲ. ಹಲ್ಲೆಲೂಯ. ಪ್ರೈಸ್. ಹಲ್ಲೆಲೂಯ. ಯೇಸು ಕ್ರಿಸ್ತನ ಸತ್ಯವೇದ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ಇದು ಆ ಕಾಲದಲ್ಲಿ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಇರುವಾಗ ನಡೆದಿರುವ ಚರಿತ್ರೆವಾಗಿದೆ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಆ ಯೇಸು ಎಂಬ ನಾಮದಲ್ಲಿ ಇವತ್ತು ಸಹ ಬಲವಿದೆ. ಹಲ್ಲೆಲೂಯ. ಹಾಗೇನಿಲ್ಲ, ಯೇಸು ಕ್ರಿಸ್ತನು ಆವತ್ತು ಇದ್ದಿದ್ರು ಅವತ್ತು ಅದ್ಭುತಗಳನ್ನು ನಡೆಸಿದ್ದಾರೆ ಅಂತ. ಹಲ್ಲೆಲೂಯ. ಯೇಸು ಕ್ರಿಸ್ತನು ನಂಬುವವರ ಮಧ್ಯದಲ್ಲಿ ಇವತ್ತು ಸಹ ದೇವರು ಜೀವಿತನಾಗಿದ್ದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಇವತ್ತು ಸಹ ನಂಬುವವರ ಪ್ರತಿಯೊಂದು ಮಗಳಲ್ಲಿ ದೇವರು ವಾಸ ಮಾಡುತ್ತಾ ಇದ್ದಾರೆ. ಹಲ್ಲೆಲೂಯ. ಯೇಸು ಕ್ರಿಸ್ತನ ನಾಮದಲ್ಲಿ ಈ ವಾಕ್ಯ ಓದೋಣ. ಹಲ್ಲೆಲೂಯ. ಮತ್ತಾಯ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 5ನೇ ವಚನದ ನಾವು ನೋಡಿಕೊಳ್ಳೋಣ. ಹಲ್ಲೆಲೂಯ. ಆತನು ಕಪೆರ್ನೌಮಿಗೆ ಬಂದಾಗ ದಂಡಿನ ಶತಾಧಿಪತಿ ಆತನ ಬಳಿಗೆ ಬಂದು, ಪ್ರಭುವೇ, ನನ್ನ ಆಳು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಕೇಳಿಕೊಂಡನು. ಆತನು ಅವನಿಗೆ, ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಹೇಳ್ತಾ ಇದ್ದಾನೆ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಇಲ್ಲಿ ಶತಾಧಿಪತಿ ಬಂದು ಏನು ಹೇಳ್ತಾ ಇದ್ದಾರೆ ಅಂದರೆ, ಪ್ರಭುವೇ, ನನ್ನ ಆಳಿಗೆ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ. ಹಲ್ಲೆಲೂಯ. ಆತನ ಆಳಿಗೆ ಒಂದು ರೋಗ ಬಂದಿತ್ತು. ಆ ರೋಗದ ನಿಮಿತ್ತವಾಗಿ ಬಹಳ ಕಷ್ಟಪಡುತ್ತಾ ಆ ಮನೆಯಲ್ಲೇ ಬಿದ್ದಿದನು. ಆತನು ಶತಾಧಿಪತಿ ಬಂದಿರೋದು ಯಾರ ಬಳಿಗೆ ಗೊತ್ತಾ? ನಜರೇತಿನ ಯೇಸು ಕ್ರಿಸ್ತನ ಬಳಿಗೆ ಶತಾಧಿಪತಿ ಬಂದಿದನು. ಹಲ್ಲೆಲೂಯ. ಶತಾಧಿಪತಿ ಯೇಸು ಕ್ರಿಸ್ತನ ಬಳಿಗೆ ಬಂದು ಎಲ್ಲ ವಿಷಯದಲ್ಲಿ ಹೇಳುತ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಶತಾಧಿಪತಿ ಯೇಸು ಕ್ರಿಸ್ತನ ಬಳಿಗೆ ಬಂದು ಅಲ್ಲಿ ನಡೀತಕ್ಕಂಥ ಕಾರ್ಯಗಳನ್ನು ತಿಳಿಸುತ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಹಲ್ಲೆಲೂಯ. ಯೇಸುವಿಗೆ ಸ್ತೋತ್ರವಾಗಲಿ. ಯೇಸು ಹೇಳ್ತಾ ಇದ್ದಾರೆ, ನಾನು ಬಂದು ಅವನನ್ನು ವಾಸಿ ಮಾಡುವೆನು ಎಂದು ಹೇಳ್ತಾ ಇದ್ದಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಯೇಸು ಕ್ರಿಸ್ತನ ಬಳಿಯಲ್ಲಿ ನಿಮ್ಮಲ್ಲಿ ಇರುವಂಥ ರೋಗಗಳನ್ನು ಹೊತ್ತುಕೊಂಡು ನಿಮ್ಮ ನೆರೆಹೊರೆಯನ್ನು ಇರುವಂಥ ಆ ರೋಗದ ವಿಷಯವಾಗಿ ನೀವು ಪ್ರಾರ್ಥನೆ ಮಾಡುವಾಗ ದೇವರು ಹೇಳುತ್ತಾರೆ, ನಾನು ಬಂದು ಅವನನ್ನು ವಾಸಿ ಮಾಡುವೆನು ಎಂದು. ಹಲ್ಲೆಲೂಯ. ಯೇಸು ಕ್ರಿಸ್ತನು ಜೀವಿತವಾಗಿದ್ದಾರೆ. ಆವತ್ತು ಸಹ ನಮ್ಮ ಮಧ್ಯದಲ್ಲಿದ್ದರು. ಈ ಹೊತ್ತು ಸಹ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿದ್ದಾರೆ. ಹಲ್ಲೆಲೂಯ. ನಾವು ಯಾರಿಗಾದರೂ ಯಾವ ಕಾಯಿಲೆವಿದ್ದರೂ ಸರಿ, ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ದೇವರಿಗೆ ನಾವು ತಿಳಿಸಬೇಕು, ಪರಿಶುದ್ಧ ಆತ್ಮನೇ, ನನ್ನ ಸ್ನೇಹಿತನಿಗೆ ರೋಗವಿದೆ, ಯೇಸುವಿನ ನಾಮದಲ್ಲಿ ಅದನ್ನು ಬಿಡುಗಡೆವಾಗಲಿ ಎಂದು ನಾವು ಬೇಡಿಕೊಳ್ಳಬೇಕು. ನನ್ನ ಮನೆಯಲ್ಲಿ ನನ್ನ ಮಕ್ಕಳಿಗಾಗಲಿ, ತಂದೆಗಾಗಲಿ, ತಾಯಿಗಾಗಲಿ, ನಮ್ಮನ್ನೇ ಆಗಲಿ ರೋಗವಿದ್ದರೆ ನಾವು ಯೇಸು ಕ್ರಿಸ್ತನ ಬಳಿಗೆ ಬರಬೇಕು. ಹಲ್ಲೆಲೂಯ. ಅಲ್ಲಿ ಮುಂದೆ ಹೋಗಿ ನಾವು ವಾಕ್ಯ ಓದಿದ್ರೆ ವಾಕ್ಯ ಹೇಳುತ್ತದೆ, ಆತನು ನುಡಿದಿದ್ದ ಗಳಿಗೆಯಲ್ಲೇ ಆತನಿಗೆ ಗುಣವಾಗಿತ್ತು ಎಂದು. ಹಲ್ಲೆಲೂಯ. ವಾಸಿ ಮಾಡುತ್ತೇನೆ
ಎಂದು ಹೇಳಿದಕ್ಕೆ ಆ ಶತಾಧಿಪತಿ, ಪ್ರಭುವೇ, ನೀನು ನನ್ನ ಮನೆಗೆ ಬರ್ತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ಶತಾಧಿಪತಿ ಏನು ಹೇಳ್ತಾ ಇದ್ದೇನೆ ಗೊತ್ತಾ? ನೀನು ನನ್ನ ಮನೆಗೆ ಬರ್ತಕ್ಕಂಥ ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು. ಶತಾಧಿಪತಿ ಹೇಳ್ತಾ ಇದ್ದಾರೆ, ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದೇ ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುತ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಹೇಳ್ತಾ ಇದ್ದಾರೆ, ನೀನು ನನ್ನ ಮನೆಗೆ ಬರ್ತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗೋದು ಎಂದು ಹೇಳ್ತಾ ಇದ್ದಾರೆ. ಅಂದರೆ ಯೇಸುವಿನ ಮೇಲೆ ಆತನಿಗೆ ನಂಬಿಕೆ ಇತ್ತು. ಯೇಸು ನನಗೆ ಬಿಡುಗಡೆ ಮಾಡುತ್ತಾರೆ, ಯೇಸು ನನಗೆ ಬಿಡುಗಡೆ ಮಾಡುತ್ತಾರೆ. ನನ್ನ ಆಳಿಗೆ ಯೇಸುವಿನ ಬಾಯಿಂದ ಬರುವ ಮಾತಿನಿಂದ ಆತ ನನ್ನ ಆಳಿಗೆ ಗುಣವಾಗುತ್ತದೆಂದು ಆತನು ನಂಬಿದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ. ಯೇಸುವಿನ ಬಾಯಿಂದ ಬರುವ ಮಾತಿನಿಂದ ನಿಮಗೆ ಗುಣವಾಗುತ್ತದೆ. ಹಲ್ಲೆಲೂಯಾ. ನೀವು ಆತನಲ್ಲಿ ನಂಬಿಕೆ ಇಡಬೇಕು. ಮುಂದೆ ಹೋಗಿ ವಾಕ್ಯ ಓದೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು. ನಾನು ಸಹ ಮತ್ತೊಬ್ಬರ ಕೈ ಕೆಳಗೆ ಇರುವನು. ನನ್ನ ಕೈ ಕೆಳಗೆ ಸಿಪಾಯಿಗಳಿದ್ದಾರೆ. ನಾನು ಅವರಲ್ಲಿ ಒಬ್ಬನಿಗೆ ಹೋಗು ಎಂದು ಹೇಳಿದರೆ ಹೋಗುತ್ತಾನೆ, ಮತ್ತೊಬ್ಬನಿಗೆ ಬಾ ಎಂದು ಹೇಳಿದರೆ ಬರುತ್ತಾನೆ. ನನ್ನ ಆಳಿಗೆ ಇಂದಿದ್ದನ್ನು ಮಾಡು ಎಂದು ಹೇಳಿದರೆ ಮಾಡುತ್ತಾನೆ ಅಂದನು. ಯೇಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದವರಿಗೆ, ನಾನು ಇಂದ ದೊಡ್ಡ ನಂಬಿಕೆ ಇಸ್ರಾಯೇಲ್ ಜನರಲ್ಲಿ ಕಾಣಲೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಇದು ಅಲ್ಲದೆ ನಿಮಗೆ ಹೇಳುವುದೇನೆಂದರೆ, ಪಡೋಣ ದಿಕ್ಕುಗಳಿಂದ ಬಹಳ ಬಂದು ಪರಲೋಕ ರಾಜ್ಯದಲ್ಲಿ ಅಬ್ರಾಮನು, ಇಸಾಕನು, ಯಾಕೋಬ ಎಂಬವರ ಸಂಗಡ ಊಟಕ್ಕೆ ಕುರುಡೋರು, ಅಂದರೆ ಆ ರಾಜ್ಯದ ಬಾಧ್ಯಸ್ಥರು, ಹೊರಗೆ ಕತ್ತಲಿಗೆ ಹಾಕಲಿಡುವರು. ಅಲ್ಲಿ ಗೋಳಾಟವು, ಕಟ್ಟಕಟ್ಟನೆ ಹಲ್ಲು ಕಡಿಯುಣವು ಇರುವು ಎಂದು ಹೇಳಿದನು. ಬಳಿಕ ಯೇಸು ಶತಾಧಿಪತಿಗೆ, ನೀನು ನಂಬಿದಂತೆ ನಿನಗಾಗಲಿ, ಹೋಗು ಎಂದು ಹೇಳಿದನು. ಅದೇ ಗಳಿಗೆಯಲ್ಲಿ ಅವನ ಆಳಿಗೆ ಗುಣವಾಯಿತು. ಹಲ್ಲೆಲೂಯಾ. ಇಲ್ಲಿ ಯೇಸು ಹೇಳ್ತಾ ಇದ್ದಾರೆ ಶತಾಧಿಪತಿಗೆ, ಆ ಶತಾಧಿಪತಿಗೆ ನೀನು ನಂಬಿದಂತೆ ನಿನಗಾಗಲಿ, ಹೋಗು ಎಂದು ಹೇಳಿದನು. ಅದೇ ಗಳಿಗೆಯಲ್ಲಿ ಅವನ ಆಳಿಗೆ ಗುಣವಾಯಿತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಯಾವಾಗ ಆತನ ಬಾಯಿಂದ ಹೇಳುತ್ತಾರೋ ಆಗಲೇ ಗುಣವಾಗಿತ್ತು ಎಂದು ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಹಲ್ಲೆಲೂಯಾ. ನಾವು ಯೇಸುವಿನ ಬಳಿಗೆ ಹೋಗುವಾಗ ನಾವು ನಂಬಿಕೊಂಡು ಹೋಗಬೇಕು. ಯೇಸುವೇ, ಇದು ನಿನ್ನಿಂದ ಆಗುತ್ತದೆ. ಯೇಸುವೇ, ಇದು ನಿನ್ನಿಂದ ಎಲ್ಲವೂ ಸಾಧ್ಯ. ಅದು ನಾನು ನಂಬುತ್ತೇನೆ ಸ್ವಾಮಿ. ಈ ಶತಾಧಿಪತಿಯ ಜೀವಿತದಲ್ಲಿ ನಡೆದಿರುವ ಅದ್ಭುತ ಕಾರ್ಯಗಳನ್ನು ಈ ಹೊತ್ತು ನಿಮ್ಮ ಜೀವಿತದಲ್ಲಿ ಸಹ ನಡೆಯುವಂಥವು ಆಗಿದ್ದಾವೆ. ಹಲ್ಲೆಲೂಯಾ. ಈ ಶತಾಧಿಪತಿ ಮಧ್ಯದಲ್ಲಿ ದೇವರು ಅದ್ಭುತ ಮಾಡುವುದಕ್ಕಾಗಿ ಸರ್ವಶಕ್ತನಾದರೆ, ನಿನ್ನ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡುವುದಕ್ಕಾಗಿ ಯೇಸು ಸರ್ವಶಕ್ತನಾಗಿದ್ದಾನೆ.
ಯೇಸು ಸರ್ವಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಎಲ್ಲೋ ಒಂದು ಸಮಸ್ಯೆ ಬಂತು, ಯಾವುದೋ ಒಂದು ರೋಗ ಬಂತು ಎಂದು ನಾವು ಬಾಧೆ ಪಡಬಾರದು. ನಾವು ನಿಜವಾದ ದೇವರು ಯೇಸು ಕ್ರಿಸ್ತನಿದ್ದಾನೆ, ನಾವು ಯೇಸು ಕ್ರಿಸ್ತನ ಮುಂದೆ ಮೊಳಕಾಲುಗಳನ್ನು ಊರಬೇಕು. ಈ ಶತಾಧಿಪತಿ ಯೇಸುವನ್ನು ಹುಡುಕಿಕೊಂಡು ಬಂದಿದನು. ನಾವು ಸಹ ಯೇಸುವನ್ನು ಹುಡುಕಿಕೊಂಡು ಬರಬೇಕು. ನಾವು ಸಹ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಯೇಸು ಜೀವಿತವಾಗಿದ್ದಾರೆ. ಆತನ ಸಮಾಧಿಯಿಂದ 3ನೇ ದಿವಸ ತಿರುಗಿ ಎದ್ದಿದ್ದಾರೆ. ಆತನಿಗೆ ಮರಣವನ್ನು ಹಿಡಿಯಲಿಲ್ಲ, ಆತನ ಸಮಾಧಿಯನ್ನು ಮುಚ್ಚಲಿಲ್ಲ. ಆತನ ಸಮಾಧಿ ತೆರೆಯಲ್ಪಟ್ಟಿದೆ. ಆತನು ಮರಣವನ್ನು ಜಯಿಸಿರುವ ದೇವರಾಗಿದ್ದಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಎಷ್ಟೋ ಜನರು, ರಾಜರು, ಮಹಾರಾಜರು ಬಂದರು, ಆದರೆ ಸತ್ತು ಆ ಕಡೆ ಹೋಗಿದ್ದಾರೆ. ಕೇವಲ ಬಂದಿರುವುದು ಒಬ್ಬನಾಗಿದ್ದಾನೆ. ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಆ ಯೇಸು ಕ್ರಿಸ್ತನು ಜೀವಿತವಾಗಿದ್ದಾನೆ. 3ನೇ ದಿವಸದಲ್ಲಿ ಜೀವಿತವಾಗಿದ್ದಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಆತನಿಗೆ ಮರಣವನ್ನು ಹಿಡಿದಿಟ್ಟುಕೊಳ್ಳಲಿಲ್ಲ. ಆತನು ಆ ಸಮಾಧಿ ಒಳಗಿಂದ ಎದ್ದಿ ಬಂದಿರುವ ದೇವರಾಗಿದ್ದಾನೆ. ಆ ದೇವರು ನಿಮ್ಮ ಮಧ್ಯದಲ್ಲಿ ಇವತ್ತು ಅದ್ಭುತಗಳನ್ನು ನಡೆಸುತ್ತಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಯೇಸುವಿಗೆ ಸ್ತೋತ್ರವಾಗಲಿ, ಯೇಸುವಿಗೆ ಸ್ತೋತ್ರವಾಗಲಿ. ದೇವರು ಹೇಳ್ತಾರೆ, ನಿನ್ನ ಚಿಂತೆ ಭಾರಗಳನ್ನೆಲ್ಲ ನನ್ನ ಮೇಲೆ ಹಾಕು ಎಂದು ಕರ್ತನಾದ ಯೇಸು ಕ್ರಿಸ್ತನು ನುಡಿಯುತ್ತಾ ಇದ್ದಾರೆ. ನಿಮ್ಮ ಚಿಂತೆ ಭಾರಗಳನ್ನು ನಜರೇತಿನ ಯೇಸುವಿನ ಮೇಲೆ ಹಾಕಿರಿ. ಆ ಯೇಸು ಈ ಶತಾಧಿಪತಿ ಮಧ್ಯದಲ್ಲಿ ಅದ್ಭುತ ಮಾಡಿರುವ ಹಾಗೆ ನಿಮ್ಮ ಮಧ್ಯದಲ್ಲಿ ದೇವರು ಅದ್ಭುತಗಳನ್ನು ಮಾಡುತ್ತಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಯೇಸು ಅದ್ಭುತ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ನಿಮ್ಮನ್ನು ಯಾವತ್ತೂ ಅನಾಥರಾಗಿ ಬಿಡುವುದಿಲ್ಲ. ನೀವು ಕಷ್ಟ ಬಂದಿದಾಗ ದೇವರು ದೂರ ಕೂತುಕೊಳ್ಳುವುದಿಲ್ಲ. ದೇವರು ನಿಮ್ಮ ಸಮೀಪದಲ್ಲಿದ್ದಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಯೇಸು ನಿಮ್ಮ ಸಮೀಪದಲ್ಲಿದ್ದಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಯೇಸು ಕ್ರಿಸ್ತನು ನಿಮ್ಮ ಸಮೀಪದಲ್ಲಿದ್ದಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಲೋಕದವರು ಕೈ ಬಿಟ್ಟು ಹೋಗಬಹುದು, ಆದರೆ ಕರ್ತನಾದ ಯೇಸು ಕ್ರಿಸ್ತನು ಯಾವತ್ತೂ ಕೈ ಬಿಟ್ಟು ಹೋಗುವನ ಅಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ಯಾಕಂದರೆ ನಿನ್ನನ್ನು ಸೃಷ್ಟಿಸಿ ರೂಪಿಸಿದ ಆತನೇ ಆಗಿರುವ ಕಾರಣಕ್ಕಾಗಿ ದೇವರು ನಿನ್ನನ್ನು ಮರ್ತಿ ಹೋಗುವನಲ್ಲ. ಮಾರ್ತಾ ಮರಿಯೋಳ ಮನೆಯಲ್ಲಿ ಕಷ್ಟ ಬಂದಾಗ, ಮಾರ್ತಾ ಮರಿಯೋಳು ತಮ್ಮ ಸತ್ತಿದಾಗ ದೇವರು ನೆನಪು ಮಾಡಿಕೊಂಡು ಹೇಳುತ್ತಾರೆ, ಹಲ್ಲೆಲೂಯ, ನಾವು ತಿರುಗಿ ಆ ದೇಶಕ್ಕೆ ಹೋಗೋಣ ಬನ್ನಿ ಎಂದು ಹೇಳ್ತಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಕಷ್ಟಗಳನ್ನು, ನಿನ್ನ ಕಣ್ಣೀರುಗಳನ್ನು ದೇವರು ನೋಡಿದ್ದಾರೆ. ಭಯಪಡಬೇಡ. ದೇವರು ನಿನ್ನ ಮಧ್ಯದಲ್ಲಿ ದೊಡ್ಡ ಅದ್ಭುತಗಳನ್ನು ಮಾಡುತ್ತಾರೆ. ದೇವರು ಇದುವರೆಗೂ ನೀನು ನೋಡದಿರುವ ಅದ್ಭುತಗಳನ್ನು ಕರ್ತನಾದ ಯೇಸು ಕ್ರಿಸ್ತನು ಮಾಡುವುದಕ್ಕಾಗಿ ಸರ್ವಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಲೋಕದ ಜನರು ಇದು ಆಗೋದೇ ಇಲ್ಲ ಎಂದು ಹೇಳಿದರು. ಭಯಪಡಬೇಡ, ನಿನ್ನ ನಂಬಿಕೆ ದೇವರ ಮೇಲೆ ಇಡು. ಇಲ್ಲಿ ದೇವರೇ ಹೇಳುತ್ತಾ ಇದ್ದಾರೆ, ತನ್ನ ಹಿಂದೆ ಬರುತ್ತಿದ್ದವರಿಗೆ ನಾನು ದೊಡ್ಡ ನಂಬಿಕೆಯನ್ನು ನೋಡಲಿಲ್ಲ, ಇಸ್ರಾಯೇಲ್ ಜನರಲ್ಲಿ ಕಾಣಲಿಲ್ಲ ಎಂದು ಹೇಳುತ್ತಾ ಇದ್ದಾರೆ. ನೀನು ಯಾರೇ ಆಗಿರಬಹುದು, ನೀನು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು. ಹಲ್ಲೆಲೂಯ. ಹಲ್ಲೆಲೂಯ. ಹಾಗೇನಿಲ್ಲ, ದೇವರು ಇವರು ಕ್ರಿಸ್ತನು, ಇವರು ಪ್ರತಿ ಸಂಡೆ ಚರ್ಚಿಗೆ ಹೋಗುತ್ತಾರೆ, ಇವರು ಬೈಬಲ್ ಓದುತ್ತಾರೆ, ಇವರನ್ನೇ ದೇವರು ಗುಣಪಡಿಸುತ್ತಾನಂತಲ್ಲ. ಭೂಮಿ ಮೇಗಿರುವ ಪ್ರತಿಯೊಂದು ಮನುಷ್ಯನು ದೇವರು ಸೃಷ್ಟಿ ಮಾಡಿರುವ ಮನುಷ್ಯನಾಗಿದ್ದಾನೆ, ದೇವರ ಮಕ್ಕಳಾಗಿದ್ದಾರೆ. ಹಲ್ಲೆಲೂಯ. ಲೋಕದಲ್ಲಿ ಬಂದು ಅವರೊಂದು ಮಾರ್ಗಕ್ಕೆ ತಿರುಗಿದ್ದಾರೆ, ಇವರೊಂದು ಮಾರ್ಗಕ್ಕೆ ತಿರುಗಿದ್ದಾರೆ, ಸರಿ. ಆದರೆ ಎಲ್ಲರಿಗೂ ಆತನ ಒಬ್ಬನೇ ದೇವರಾಗಿದ್ದಾನೆ.
ಹಲ್ಲೆಲೂಯ. ಎಲ್ಲರಿಗೂ ಕರ್ತನಾದ ಯೇಸು ಒಬ್ಬನೇ ದೇವರಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನಾದ ಯೇಸು ಕ್ರಿಸ್ತನು ಒಬ್ಬನೇ ದೇವರಾಗಿದ್ದಾನೆ. ಹಲ್ಲೆಲೂಯ. ಆತನ ಮೂಲಕವಾಗಿ ಭೂಮಿ ಉಂಟಾಯಿತು ಎಂದು ಹೇಳುತ್ತದೆ. ಆತನ ಇಲ್ಲದೆ ಈ ಭೂಮಿಯಲ್ಲಿ ಒಂದಾದರೂ ಉಂಟಾಗಲಿಲ್ಲ ಎಂದು ವಾಕ್ಯ ಹೇಳುತ್ತದೆ. ಹಲ್ಲೆಲೂಯ. ಆತನ ಇಲ್ಲದೆ ಈ ಭೂಮಿಯಲ್ಲಿ ಒಂದಾದರೂ ಉಂಟಾಗಲಿಲ್ಲ. ಎಲ್ಲವೂ ಕರ್ತನಾದ ಯೇಸುವಿನ ಮೂಲಕವಾಗಿ ಉಂಟಾಗಿದೆ ಎಂದು ಸತ್ಯವೇದ ಹೇಳುತ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಆತನು ದೇವರಾಗಿದ್ದಾನೆ. ಆತನು ನಿಮಗೆ ಒಳ್ಳೆ ತಂದೆಯಾಗಿದ್ದಾನೆ. ಆತನು ನಿಮಗೆ ಒಳ್ಳೆ ಸ್ನೇಹಿತನಾಗಿದ್ದಾನೆ. ಪ್ರತಿ ಒಂದು ವಿಷಯದಲ್ಲಿ ದೇವರ ಮುಂದೆ ಮೊಳಕಾಲೂರಿಕೊಂಡು ಪ್ರಾರ್ಥನೆ ಮಾಡಬೇಕು. ಪ್ರತಿ ಒಂದು ವಿಷಯದಲ್ಲಿ ದೇವರ ಮುಂದೆ ಮೊಳಕಾಲೂರಿಕೊಂಡು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಯಾವುದೋ ಒಂದು ರೋಗ ಬಂದಿದೆ ಅಂದರೆ ಭಯಪಡಬೇಡ. ಯಾಕಂದರೆ ಶತಾಧಿಪತಿ ಆಳಿಗೆ ಗುಣಪಡಿಸಿರುವ ನಜರೇತಿನ ಯೇಸು ಕ್ರಿಸ್ತನು ನಿನ್ನನ್ನು ಸಹ ಗುಣಪಡಿಸುತ್ತಾರೆ, ನಿನ್ನನ್ನು ಸಹ ಬಲಪಡಿಸುತ್ತಾರೆ. ಅಯ್ಯೋ, ನಾನು ಯಾವತ್ತೂ ಚರ್ಚಿಗೆ ಹೋಗಿಲ್ಲ, ಹೇಗೆ ನನ್ನನ್ನು ಗುಣಪಡಿಸುತ್ತಾರೆಂದು ಯೋಚನೆ ಮಾಡಬೇಡ. ಆತನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ. ಆತನು ಕರುಣೆ ಉಳ್ಳುವ ದೇವರು, ಆತನು ದಯ ತೋರುವ ದೇವರು. ನೀನು ಒಂದು ಸಾರಿ ಕರ್ತನಾದ ಯೇಸುವಿಗೆ ನಿನ್ನ ಹೃದಯದಲ್ಲಿ ಕರಿ. ಆ ದೇವರು ನಿನ್ನ ಹೃದಯದಲ್ಲಿ ಬಂದು ಅನೇಕ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾರೆ. ಇದುವರೆಗೂ ನೋಡದಿರುವ ಕಾರ್ಯಗಳನ್ನು, ಇದುವರೆಗೂ ಸಂಭವಿಸಿದಂಥ ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ಆ ಕಾರ್ಯಗಳನ್ನು ನಡೆಯುತ್ತವೆ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವಿನ ನಾಮದಲ್ಲಿ ಆ ಕಾರ್ಯಗಳನ್ನು ನಡೆಯುತ್ತವೆ. ಮೋಶೆ ಜನರಿಗೆ ಹಾಗೆ ಹೇಳುತ್ತಾ ಇದ್ದಾರೆ, ನೀವು ಇನ್ನು ಮುಂದೆ ಆ ಪುರಾಣ ಸೈನ್ಯವನ್ನು ನೋಡುವುದಿಲ್ಲ ಎಂದು. ಹಲ್ಲೆಲೂಯ. ಆ ಪುರಾಣನ ಸೈನ್ಯ ಅಂದರೆ ಅವರು ಆ ಕಾಟ ಕೊಡುವ ಅವರನ್ನು ನೀವು ಎಂದು ನೋಡುವುದಿಲ್ಲ. ಯಾಕಂದರೆ ನಿಮ್ಮ ಮುಂದೆ ಯೆಹೋವನು ಮಹತ್ ಕಾರ್ಯಗಳನ್ನು ಮಾಡುವನು. ಹಿಂದೆ ಪುರಾಣನ ಸೈನ್ಯವು ಬೆನ್ನಟ್ಟಿತ್ತು, ಮುಂದೆ ಸಮುದ್ರ ನಿಂತಿತ್ತು. ಹಲ್ಲೆಲೂಯ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆ ಕೆಂಪು ಸಮುದ್ರವನ್ನು 2 ಭಾಗವಾಗಿ ದೇವರು ಮಾರ್ಪಡಿಸಿದನು. ಹಲ್ಲೆಲೂಯ, ಹಲ್ಲೆಲೂಯ. ಆ ಕೆಂಪು ಸಮುದ್ರವನ್ನು ದೇವರು 2 ಭಾಗವಾಗಿ ಮಾರ್ಪಡಿಸಿ ಆ ಇಸ್ರಾಯೇಲರ ಜನರನ್ನು ಸುರಕ್ಷಿತವಾಗಿ ದೇವರು ಕಾಪಾಡಿದರು. ಅದೇ ಪ್ರಕಾರವಾಗಿ ದೇವರು ಈ ಹೊತ್ತು ನಿನ್ನನ್ನು ಕೈದು ಕಾಪಾಡುತ್ತಾರೆ. ಅದೇ ಪ್ರಕಾರ ದೇವರು ಈ ಹೊತ್ತು ನಿನ್ನನ್ನು ಕೈದು ಕಾಪಾಡುತ್ತಾರೆ. ನಿನಗೆ ಬಂದಿರುವ ಈ ಅವಮಾನ, ನಿನಗೆ ಬಂದಿರುವ ಈ ಸಮಸ್ಯೆಗಳ ಕುರಿತಾಗಿ ಚಿಂತೆ ಮಾಡಬೇಡ. ನಿನ್ನ ಮಧ್ಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನಿದ್ದಾನೆ. ನಿನ್ನನ್ನು ಇವೆಲ್ಲದರಿಂದ ಬಿಡಿಸುವುದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನಿದ್ದಾನೆ. ಆತನಲ್ಲಿ ಪ್ರಾರ್ಥನೆ ಮಾಡು. ಇದುವರೆಗೂ ಪ್ರಾರ್ಥನೆ ಮಾಡದೇ ಇದ್ದರೆ ಇನ್ನು ಮುಂದೆ ದೇವರ ನಾಮದಲ್ಲಿ ಪ್ರಾರ್ಥನೆ ಮಾಡು. ಇನ್ನು ಮುಂದೆ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡು. ಆ ಪ್ರಾರ್ಥನೆ ಮಾಡುವಾಗ ಒಂದೊಂದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲವೂ ಬಿಟ್ಟು ಹೋಗುತ್ತವೆ. ಹಲ್ಲೆಲೂಯ, ಹಲ್ಲೆಲೂಯ. ಶತಾಧಿಪತಿ ಇಸ್ರಾಯೇಲ್ ಜನರು ಅನೇಕರು ಯೇಸುವಿನ ಹಿಂದೆ ಹೋಗುತ್ತಾ ಇದ್ದಿದ್ದರು. ಆದರೆ ಈ ಶತಾಧಿಪತಿಯಲ್ಲಿರುವ ನಂಬಿಕೆ ಆತನ ಹಿಂದೆ ಹೋಗುವವರ ಬಳಿಯಲ್ಲಿ ಇರಲಿಲ್ಲ. ಏನು ಎಂದು ನೋಡುತ್ತೇವೆ. ಹಲ್ಲೆಲೂಯ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ತನ್ನ ಹಿಂದೆ ಬರುವವರಿಗೆ ನಾನು ಹಿಂದೆ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲರ ಜನರಲ್ಲಿ ಕಾಣಲೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಇಲ್ಲಿ ದೇವರು ಹೇಳುತ್ತಾನೆ, ಆಣೆ ಮಾಡಿ ಹೇಳ್ತಾನೆ, ನಾನು ಸತ್ಯವಾಗಿ ಹೇಳುತ್ತೇನೆ. ಮೋಸ್ಟ್ಲಿ ಅನೇಕರು ಆ ಇಸ್ರಾಯೇಲ್ ಜನರು ಯೇಸುವಿನ ಹಿಂದೆ ಹೋಗುತ್ತಾ ಇದ್ದೀರೇನೋ, ಆದರೆ
ಅವ್ರು ಯಾರಲ್ಲಿ ಇಂಥ ದೊಡ್ಡ ನಂಬಿಕೆ ಕಾಣಲಿಲ್ಲ. ಆದರೆ ಈ ಶತಾಧಿಪತಿ ಬೇರೆ ದೇಶದಿಂದ ಬಂದು ಆತನಲ್ಲಿ ನಂಬಿಕೆ ಇಡುತ್ತಾನೆ. ಆತನಲ್ಲಿ ನಂಬಿಕೆ ಇಟ್ಟಿರುವ ಕಾರಣಕ್ಕಾಗಿ ಇಲ್ಲಿ ಮುಂದಿನ ವಾಕ್ಯ ಹೇಳುತ್ತದೆ, ಯೇಸು ಶತಾಧಿಪತಿಗೆ ನೀನು ನಂಬಿದಂತೆ ನಿನಗಾಗಲಿ ಎಂದು ಹೇಳಿದರು. ಯೇಸು ಸ್ವಾಮಿ ಹೇಳಿರುವ ಮಾತು, ನೀನು ನಂಬಿದಂತೆ ನಿನಗಾಗಲಿ. ನೀನು ಯಾವ ಪ್ರಕಾರ ಯೇಸುವಿನ ಮೇಲೆ ನಂಬಿಕೆ ಇಡ್ತೀಯೋ ಅದೇ ಪ್ರಕಾರ ನಿನ್ನ ಜೀವನದಲ್ಲಿ ನಡೆಯುತ್ತದೆ. ಹಲ್ಲೆಲೂಯಾ. ಅದೇ ಪ್ರಕಾರ ನಿನ್ನ ಜೀವನದಲ್ಲಿ ಕಾರ್ಯಗಳನ್ನು ನಡೆಯುತ್ತವೆ. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಹೇಳುತ್ತಾ ಇದ್ದಾರೆ, ಶತಾಧಿಪತಿಗೆ ನೀ ನಂಬಿದಂತೆ ನಿನಗಾಗಲಿ, ಹೋಗು ಎಂದು ಹೇಳಿದನು. ಹಲ್ಲೆಲೂಯಾ. ಆ ಶತಾಧಿಪತಿ ಇನ್ನೂ ಊರಿಗೆ ಮುಟ್ಟೋದಕ್ಕಿಂತ ಮುಂಚಿತವಾಗಿ ಆತನ ಕಡೆಯಿಂದ 2 ಆಳುಗಳು ಬರುತ್ತಾರೆ. ಅಲ್ಲಿ ಬಂದಾಗ ಯಾವಾಗ ನಿನ್ನ ಗುಣವಾಯಿತು ಅಂತ ಕೇಳುವಾಗ, ನಿನ್ನೆ ಇಂಥ ಗಳಿಗೆಯಲ್ಲಿ ಎಂದು ಹೇಳಿದ ತಕ್ಷಣ ಆ ಶತಾಧಿಪತಿ ಯೋಚನೆ ಮಾಡಿಕೊತಾನೆ, ನಿನ್ನೆ ಸಹ ಯೇಸು ಕ್ರಿಸ್ತನು ಅದೇ ಗಳಿಗೆಯಲ್ಲಿ ಅದೇ ಟೈಮಲ್ಲಿ ಹೋಗು, ನೀನು ನಂಬಿದಂತೆ ನಿನಗಾಗಲಿ ಎಂದು ಹೇಳಿದನಲ್ವಾ, ಹಾಗೆ ಅದೇ ಸೇಮ್ ಟೈಮಲ್ಲಿ ನನ್ನ ಆಳಿಗೆ ಗುಣವಾಯಿತು ಎಂದು ನೋಡುತ್ತಾನೆ. ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ಯಾವ ವಿಷಯಗಳಿದ್ದರೂ ಸಹ ದೇವರಲ್ಲಿ ನಂಬಿಕೆ ಇಡಿರಿ. ನೀವು ಒಂಟಿಗರಲ್ಲ, ಯೇಸು ನಿಮ್ಮ ಸಂಗಡ ಇದ್ದಾನೆ. ನೀವು ಅನಾಥರಲ್ಲ, ಯೇಸು ನಿಮಗೆ ತಂದೆಯಾಗಿದ್ದಾನೆ. ಯೇಸು ನಿಮಗೆ ಒಳ್ಳೆ ದೇವರಾಗಿದ್ದಾನೆ. ನೀವು ಅನಾಥರ ಅಲ್ಲ ಸ್ವಾಮಿ. ಯೇಸು ನಿಮಗೆ ದೇವರಾಗಿದ್ದಾನೆ. ಯೇಸು ನಿಮಗೆ ತಂದೆಯಾಗಿದ್ದಾನೆ. ಯೇಸು ನಿಮಗೆ ಒಳ್ಳೆ ಸ್ನೇಹಿತನಾಗಿದ್ದಾನೆ. ನಿಮ್ಮ ಚಿಂತೆ ಭಾರಗಳನ್ನೆಲ್ಲ ಯೇಸುವಿನ ಮೇಲೆ ಹಾಕಿರಿ. ಈ ಶತಾಧಿಪತಿಯ ಮಧ್ಯದಲ್ಲಿ ದೇವರು ಅದ್ಭುತಗಳನ್ನು ಮಾಡಿದ ಹಾಗೆ ಈ ಹೊತ್ತು ಈ ವಾಕ್ಯ ಕೇಳುವ ಪ್ರತಿಯೊಬ್ಬರ ಮಧ್ಯದಲ್ಲಿ ದೇವರ ಅದ್ಭುತಗಳನ್ನು ನಡೆಸುತ್ತಾರೆ. ಹಲ್ಲೆಲೂಯಾ. ಭಯಪಡಬೇಡಿರಿ. ಗಾಡ್ ಬ್ಲೆಸ್ ಯು. ದೇವರು ಈ ದಿನದ ವಾಗ್ದಾನವನ್ನು ನಿಮ್ಮ ಜೀವನದಲ್ಲಿ ನೆರವೇರಲಿ. ಈ ವಾಕ್ಯವನ್ನು ಹಿಡಿದಿಟ್ಟುಕೊಂಡು ನೀವು ಪ್ರಾರ್ಥನೆ ಮಾಡುವಾಗ ಯೇಸುವಿನ ನಾಮದಲ್ಲಿ ನಿಮಗೆ ರೋಗವನ್ನು ಬಿಟ್ಟು ಹೋಗುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಿಮ್ಮ ಸಮಸ್ಯೆಗಳನ್ನು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗುತ್ತವೆ. ಹಲ್ಲೆಲೂಯಾ. ಎಲ್ಲ ನಾಮದಕ್ಕಿಂತಲೂ ಶ್ರೇಷ್ಠವಾದ ನಾಮ ಯಾವುದಂದರೆ ಅದು ಯೇಸುವಿನ ನಾಮ. ಭೂಲೋಕದಲ್ಲಾಗಲಿ ಪರಲೋಕದಾಗಲಿ ಎಲ್ಲ ನಾಮದಕ್ಕಿಂತಲೂ ಶ್ರೇಷ್ಠವಾದ ನಾಮ ಅದು ಯೇಸುವಿನ ನಾಮ. ಅದು ಯೇಸುವಿನ ನಾಮ. ನೀನು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದಾದರೆ ದೇವರು ನಿನ್ನ ಎಲ್ಲ ಮಾರ್ಗಗಳನ್ನು ಸರಂಗ ಮಾಡಿ ಎಲ್ಲ ಮಾರ್ಗಗಳನ್ನು ಶುದ್ಧ ಮಾಡುತ್ತಾರೆ. ನೀನು ಹೋಗುವ ಮಾರ್ಗದಲ್ಲಿ ದೇವರು ದಯ ತೋರಿಸುತ್ತಾರೆ. ದೇವರು ಕರುಣೆ ತೋರಿಸುತ್ತಾರೆ. ಯಾಕಂದರೆ ನಿನ್ನನ್ನು ದೇವರು ಪ್ರೀತಿ ಮಾಡುತ್ತಾನೆ. ಯೇಸು ಕ್ರಿಸ್ತನು ನಿನ್ನನ್ನು ಬಹಳ ಪ್ರೀತಿ ಮಾಡುತ್ತಾನೆ. ನಿನ್ನನ್ನು ಒಂಟಿಯಾಗಿ ಯಾವತ್ತೂ ಬಿಡುವವನು ಅಲ್ಲ. ಯೇಸು ನಿನ್ನ ಬಳಿಯಲ್ಲಿದ್ದು ನಿನ್ನಲ್ಲಿರುವ ಎಲ್ಲ ಚಿಂತೆ ಭಾರಗಳನ್ನು ತನ್ನ ಮೇಲೆ ಹಾಕಿಕೊಂಡು ನಿನ್ನನ್ನು ದೇವರು ನಿನ್ನ ಹೃದಯವನ್ನು ಆಶೀರ್ವದಿಸಿ ನೀನು ಆಶೀರ್ವಾದ ನಿಧಿಯಾಗಿ ನಿನ್ನನ್ನು ಮಾಡುತ್ತಾರೆ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲೆಂದು ಕರ್ತನಾದ ಯೇಸುವಿನ ನಾಮದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಆಮೇನ್. ಆಮೇನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್. Thank you, Jesus.